ಈ ಪ್ರವಚನ ಯಾಕೆ ಹಚ್ಚೋದು? ನೀವೆಲ್ಲ ಪ್ರತಿ ವರ್ಷ ಪ್ರವಚನ ಹಚ್ಚತ್ತೀರಿ. ನಾ ಬರೋದು 2ನೇ ವರ್ಷ ವೀರಭದ್ರೇಶ್ವರ ಜಾತ್ರೆಗೆ 2 ವರ್ಷ ಕಾರ್ಯಕ್ರಮಕ್ಕೆ ಬಂದೇನೆ. ಇದು ಬರೋದು 3ನೇ ಸತಿ. ಮತ್ತು ಒಂದು ಸಾಲಿ ಫಂಕ್ಷನ್ಗೂ ಕರೆಸಿದ್ರು, ಅವಾಗ ಕರೆಸ್ತಿರ್ತಾರೆ ಊರಾನವ್ರು. ಈ ಪ್ರವಚನಗಳು ಯಾಕೆ ಕೇಳಬೇಕು? ಭಜನೆ, ಪ್ರಾರ್ಥನೆ ಯಾಕೆ ನಮ್ಮ ಜೀವನಕ್ಕೆ ಅವಶ್ಯಕತೆ ಅದ? ಅರ್ಥ ಮಾಡ್ಕೊಳ್ಬೇಕು. ಈ ಪ್ರವಚನ ಯಾಕೆ ನಮ್ಮ ಜೀವನಕ್ಕೆ ಬೇಕಂತಂದ್ರೆ, ನಾವು ಯಾರೂ ಇವತ್ತು ಸುಖವಾಗಿಲ್ಲ. ಭಗವಂತ ನಮಗೆಲ್ಲ ಕೊಟ್ಟಾನ. ದೊಡ್ಡ ಮನೆ ಕಟ್ಟಾನ, ಮನೆ ಕಟ್ಟುವಂಥ ತಾಕತ್ತು ಕೊಟ್ಟಾನ, ಬಂಗಾರ ತಗೊಳ್ಳುವಂಥ ತಾಕತ್ತು ಕೊಟ್ಟಾನ, ದೊಡ್ಡ ಕಾರ್ ತಗೊಳ್ಳುವಂಥ ತಾಕತ್ತ ಭಗವಂತ ನಮಗೆಲ್ಲ ಶಕ್ತಿ ಕೊಟ್ಟಾನ. ಆದರೆ ನೆಮ್ಮದಿಯನ್ನು ಖರೀದಿ ಮಾಡುವಂಥ ತಾಕತ್ತ ಭಗವಂತ ನಮ್ಮ ಕೈಯಾಗ ಕೊಟ್ಟಿಲ್ಲ. ಇವತ್ತೇನು ಬೇಕಾದ ಗಳಿಸಾಕತ್ತೇವೆ, ಆದ್ರೆ ನೆಮ್ಮದಿ ಅಂತಕ್ಕಂಥದ್ದು ನಾವೆಲ್ಲ ಕಳ್ಕೊಳಕತ್ತೇವೆ. ಏನಿದ್ರೆ ಏನದ ನೆಮ್ಮದಿ ಇರ್ಲಿಕ್ಕಂದ್ರೆ ಈ ಜೀವನದೊಳಗೆ ತೊಗೊಂಡು ಏನು ಮಾಡೋದು? ಅದು ನಾವೆಲ್ಲ ಗಳಿಸೋದು ಯಾಕೆ? ಆರಾಮ ಇರ್ಬೇಕಂತ ನಾವೆಲ್ಲ ಗಳಿಸ್ತೇವೆ. ನಾ ಫಸ್ಟ್ ಕೇಳ್ಬೇಕಿತ್ತು, ನಿಮಗೊಂದು ಕ್ವಶನ್ ಕೇಳ್ತೇನೆ. ನಮಗೆ ಏನು ಬೇಕಾದದ, ಆದ್ರೆ ನೆಮ್ಮದಿನೇ ಇಲ್ಲ ಇವತ್ತು. ನೀವೆಲ್ಲ ಕುಂತೀರಿ, ನಾನು ನಿಮಗೊಂದು ಪ್ರಶ್ನೆ, ಎಲ್ಲರೂ ಆರಾಮದಿರಿ? ಕೈ ಎತ್ತಿ ಹೇಳ್ಬೇಕು, ಆರಾಮದಿರಿ? ಎಲ್ಲ ಹಿಂದೆ ಕೂತಾರ ಆರಾಮದಿರಿವ? ಅಣ್ಣಗಳು ಆರಾಮದಿರಿ? ಹಾಂ, ಕೈ ಎತ್ತಲಾರ್ದವ್ರು ಆರಾಮಿಲ್ಲೇನವ? ಎಲ್ಲರೂ ಒಂದೇ ಸತ ಕೈ ಎತ್ತೇಳ್ರಿ ಆರಾಮದಿನಿ ಅಂತ. ಆರಾಮದಿರಿ? ಈ ಕಡೆ ಆರಾಮದಿರಿ? ನೋಡ್ರಿ, ಎಲ್ಲರೂ ಆರಾಮದಿರಿ. ಒಬ್ಬರು ಯಾರು ಸಣ್ಣಗ ಕೇಳಿದ್ರು, ಖುಷಿ ಆಯ್ತು ನೋಡಿ. ಯಾವ ಊರಾಗೂ ನನಗೆ ಕೇಳಿದಿಲ್ಲ ಇದನ್ನು. ನೀವು ಆರಾಮದಿರಿ ಏನಂತ ಕೇಳಿದ್ಲ ಅವರು. ನಮ್ಮ ಸನ್ಯಾಸಿಗಳ ಜೀವನನ ಹಿಂಗೆ. ಏನು ನಿಮಗೆ ಮನ್ಯಾಗ ಏನರ ಆತಂದ್ರೆ ನೋಡ್ಕೊಳಕ್ಕೆ ನಿಮ್ಮ ಅಪ್ಪ ಅವ್ವ ಇರ್ತಾರೆ. ನಮಗೆ ಯಾರು ಜೀವನದೊಳಗೆ ಏನರ ಕಷ್ಟ ಬರ್ತಂದ್ರೆ ಯಾರ ಮುಂದೆ ಹೇಳ್ಕೊಬೇಕು ನಾವು? ಹಾಂ, ನಮ್ಮ ನೋಡಕ್ಕೆ ಕಟ್ಟ ಜಗ 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 ನೋಡ್ರಿ. ಅಲ್ಲಿ ಕಾರ್ಯಕ್ರಮ ಬೆಳಗ್ಗೆಯಿಂದ ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿದವ್ರು ಇಲ್ಲಿ ಮಠ ಬರೋವರೆಗೂ ಕಾರ್ಯಕ್ರಮ ನಿಂತಿಲ್ಲ. ಈಗ ಇದು ಮುಗೀತಂದ್ರೆ ನೆಕ್ಸ್ಟ್ ಈಗ ಮತ್ತೆ ತುಂಗುಳಕ್ಕೆ ಹೋಗ್ಬೇಕು. ನಾನೀಗ ಅಲ್ಲಿ ಒಂದು ಕಾರ್ಯಕ್ರಮ ಜಾತ್ರೆ ನಡೆದದು, ಇದು ಮುಗೀತಂದ್ರೆ ಅಲ್ಲಿ ಹೋಗ್ಬೇಕು. ಬಿಡಂಗಿಲ್ಲ ಭಕ್ತರು, ನೀವು ಬರ್ಬೇಕಂದ್ರೆ ಬರ್ಬೇಕು. ನಮ್ಮ ಸುಖ ನೋಡಂಗಿಲ್ಲ ಅವ್ರು, ನಮ್ಮ ಆರಾಮ ನೋಡಂಗಿಲ್ಲ ಅವರು. ನೀವು ಬರ್ಬೇಕಂದ್ರೆ ಬರ್ಬೇಕು. ಅಟ್ಟ ಪ್ರೀತಿ ಅಭಿಮಾನ. ಆದರೂ ಆ ತಾಯಿ ಕೇಳಿದ್ರಿ, ನೀವೆಲ್ಲ ಆರಾಮದಿರಿ ಅನ್ನೋದು ಕೇಳಿದಾಗ ಎಲ್ಲರೂ ಆರಾಮದೀನಿ ಅಂತ ಹೇಳಿದಿರಿ. ಆದರೆ ನಿಮಗೆ ವೈಯಕ್ತಿಕವಾಗಿ ಮನೆಗೆ ಬಂದು ಪರ್ಸ್ನಲ್ ಕೇಳ್ಬೇಕು, ನಿಜವಾಗ್ಲೂ ಆರಾಮದಿರಿ ಏನಂತ ಕೇಳ್ಬೇಕು. ಅವಾಗ ಸ್ಟಾರ್ಟ್, ಏನು ಆರಾಮ ಕೇಳತ್ತಿ ಸ್ವಾಮಿ ನಮ್ಮ ಜೀವನ. ಅದು ಇದ್ರೆ ಇದು ಇಲ್ಲ, ಇದು ಇದ್ರೆ ಅದು ಇಲ್ಲ, ಎಲ್ಲ ಇದ್ದರೂ ನೆಮ್ಮದಿನೇ ಇಲ್ಲ. ಒಂದೊಂದು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾರೂ ಆರಾಮಿಲ್ಲ. ಪ್ರತಿಯೊಬ್ಬರ ಜೀವನ ನಾವಿಟ್ಟು ಹರಿಯಾಡ ಮಾತಾಡೋದು, ನಮ್ಮವ್ರ ಆರಾಮದಿನ ಅಂತ ತಿಳ್ಕೊಂಡ್ರೆ ನೀವು. ಇವ್ರು ಯಾರು ಆರಾಮದಾರ ಅಂತ ತಿಳ್ಕೊಂಡ್ರಿ? ಇವ್ರಿಗೂ 108 ಟೆನ್ಷನ್. ಬರೀ ನಿಮ್ಮ ಮನೆ ಚಿಂತೆ, ಇವ್ರಿಗೆ ಸಮಾಜದ ಚಿಂತೆ ಇರ್ತದೆ. ಒಬ್ಬರು ಬರೋರು ಹಂಗೆ ಬರ್ತಾರೆ. ನಾವು ಇಟ್ಟು ಸ್ವಾಮಿಗಳಿಗೆ ಒಬ್ಬೊಬ್ಬರು ಚಂದ ಮಾತಾಡೋರು ಇರ್ತಾರೆ, ಒಬ್ಬೊಬ್ಬರು ಕಾಡ್ಸಕ್ಕೆ ಬರೋರು ಭಾಳ ಜನ ಇರ್ತಾರೆ. ಸ್ವಾಮಿಗಳನ್ನ ಕಾಯು ಭಕ್ತರು ಭಾಳ ಜನ ಅದಾರ, ಕಾಡೋ ಭಕ್ತರು ಭಾಳ ಜನ ಅದಾರ. ಹೆಂಗೆ ಕಾಡ್ತಾರತ್ತಂದ್ರೆ, ಒಬ್ಬ ಬಂದಿದ್ದ ಅಜ್ಜವ್ರ ಒಟ್ಟ ಮಕ್ಕಳಾಗಲ್ಲಾಗ್ಯವ್ರಿ, ಆಶೀರ್ವಾದ ಮಾಡ್ರಿ. ಅವಾಗ ಸ್ವಾಮಿಗಳು ಏನು ಮಾಡಿದ್ರು, ಮಕ್ಕಳಾಗಲ್ಲಾಗ್ಯವ ತಮ್ಮ, ಹೋಗು ಇದು ನಿಂಬಿಕೆ ತಗೋ, ಹೋಗಿ ನಿನಗೆ ಮಕ್ಕಳಕ್ಕ ವರ್ಷ ತುಂಬುದ್ರಾಗ. ಅವ ಹೋದ ನಿಂಬಿಕೆ ತೊಗೊಂಡು 1 ವರ್ಷ ಆತು, ಮಕ್ಕಳಾಗಿಲ್ಲ. ಒಳ್ಳೆ ಬಂದ, ಅಜ್ಜವ್ರ ನೀವು ನಿಂಬಿಕೆ ಮಂತ್ರಿಸಿ ವರ್ಕೌಟ್ ಆಗಿಲ್ಲರಿ, ಇನ್ನೂ ಮಕ್ಕಳಾಗಿಲ್ಲ, ಇನ್ನೊಂದು ಸ್ವಲ್ಪ ಆಶೀರ್ವಾದ ಮಾಡ್ರಿ. ಅವ್ರು ಏನು ಮಾಡಿದ್ರು, ಮತ್ತು ಕಾಯಿ ಮಂತ್ರಿಸಿ ಕೊಟ್ರು, ಹೋಗಪ್ಪ ನಿನಗೆ ಮಕ್ಕಳಕ್ಕವು. ಅವ ಕಾಯಿ ತೊಗೊಂಡೋದ. ಮತ್ತು 1 ವರ್ಷ ಆಯಿತು, ಮತ್ತು ಬಂದ, ಅಜ್ಜವ್ರ ಇನ್ನೂ ಮಕ್ಕಳಾಗಿಲ್ರಿ, ಇನ್ನೊಂದು ಸ್ವಲ್ಪ ಈ ಸತ ಪಕ್ಕ ಆಗ್ತಾವು, ಈ ಉತ್ತತ್ತಿ ತೊಗೊಂಡೋಗಿ ಮಕ್ಕಳಕ್ಕೋ. ಅವ ಮತ್ತು ಉತ್ತತ್ತಿ ತೊಗೊಂಡೋದ. ಮತ್ತು ಒಳ್ಳೆ ಬಂದ, ಅಜ್ಜರ ಮತ್ತು ಮಕ್ಕಳಾಗಿಲ್ಲ. ಅವಾಗ ಸ್ವಾಮಿಗಳು ಮೊದ್ಲಾಗ ಕೇಳ್ಬೇಕಿತ್ತು, ಆಮೇಲೆ ಕೇಳಿದ್ರು ಸ್ವಾಮಿಗಳು. ಅಲ್ಲೋ ತಮ್ಮ, ಒಳ್ಳೆ ಮಳ್ಳೆ ಮಕ್ಕಳಾಗಲ್ಲಾಗ್ಯಾವಂತ ನೀ ಬರಾಕತ್ತಿಯಲ್ಲ, ನೀವು ಒಬ್ಬನ ಬರಾಕತ್ತಿಯಲ್ಲ, ನಿನ್ನ ಹೆಣ್ತಿ ಎಲ್ಲಿ ಅದಾಳ ಅಂತ ಕೇಳಿದ್ರು ಅವ್ರು ಸ್ವಾಮಿಗಳು. ಅವಾಗ ಅವ ಅಂದ, ಅಜ್ಜರ ನಂದು ಇನ್ನೂ ಲಗ್ನನ ಆಗಿಲ್ರಿ. ಲಗ್ನ ಆಗಿಲ್ಲ ರೀ, ಮಕ್ಕಳಕ್ಕವ. ಇಂಥ ಕಾಡು ಭಕ್ತರು ಸ್ವಾಮಿಗಳು ಭಾಳ ಜನ ಇರ್ತಾರೆ. ಆದರೆ ಕಾಡುವಂಥ ಭಕ್ತರೊಳಗೆ ಸ್ವಾಮಿಗಳನ್ನು ಭಾಳ ಪ್ರೀತಿಯಿಂದ ಕಾಯುವಂಥ ಭಕ್ತರು ಯಾವ ಊರಾಗದಾರ ಅಂದ್ರೆ ಅದು ಇಟ್ನಳ್ಳಿ ಗ್ರಾಮದೊಳಗೆ ಅದಾರ ಅಂತ ತಿಳ್ಕೊಂಡು ಹೇಳಕ್ಕೆ ಇಚ್ಛಪಡ್ತಾರೆ. ಯಾರಿಗೆ
ದುಃಖ ಯಾರಿಗೂ ಬಿಟ್ಟಿಲ್ಲ ಇವತ್ತು. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ದಿನ ದುಃಖ ಇರೋದ. ಆದರೆ ಯಾರೂ ಹೇಳ್ಕೊಳಲ್ಲ, ಒಬ್ಬೊಬ್ಬರು ಹೇಳ್ಕೊತಾರಷ್ಟ. ಎಲ್ಲರ ಮನೆ ದೋಷೆ ತೂತ, ಆದ್ರೆ ಅದು ಹೇಳ್ಕೊಳಲ್ಲ ಯಾರು. ಬೇರೆ ಮಂದಿದ ಮಾತಾಡ್ತಾವೆ, ತಮ್ಮದು ಎಷ್ಟು ಇರ್ತದೆ ಅದನ್ನು ಯಾರಿಗೂ ಹೇಳ್ಕೊಳಂಗಿಲ್ಲ. ಅವ್ರದ್ದು ಹಂಗಾತು ಇವ್ರದ್ದು ಹಿಂಗಾತು ಆಕಿದು ಗೊತ್ತಾ ಇಲ್ಲ ನಿನಗೆ. ಆಕಿ ಹೋದ್ರು ಮಾತಾಡೋದು, ಕುಂತರು ಮಾತಾಡೋದು, ನಿಂತರು ಮಾತಾಡೋದು, ಬರೀ ಇವ್ರ ಬಗ್ಗೆನೇ ಮಾತಾಡೋದು, ತಮ್ಮದೇನೂ ಇಲ್ಲ. ಇಂಥವ್ರು ಇರ್ತಾರ. ಅಂದ್ರೆ ನಮ್ಮ ಜೀವನದೊಳಗೆ ಯಾರಿಗೂ ಸಮಾಧಾನ ಶಾಂತಿ ಯಾಕಿಲ್ಲ? ನಾವು ಪ್ರಶ್ನೆ ಮಾಡ್ಕೋಬೇಕಲ್ಲ, ನಮ್ಗೆ ಯಾಕೆ ಸಮಾಧಾನ ನಾವು ಕಳ್ಕೊಳಕತ್ತೇವಿ, ಯಾಕೆ ನಮಗೆ ಶಾಂತಿ ಇಲ್ಲ? ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗಿವತ್ತು ಸಮಾಧಾನ ಶಾಂತಿ ಯಾಕೆ ಕಳ್ಕೊಳಕತ್ತೇವತ್ತಂದ್ರೆ ನಾವು ಕೇವಲ ಹೆಂಗೆ ಬದುಕಾಕತ್ತೇವತ್ತಂದ್ರೆ ಭಗವಂತ ಎಷ್ಟು ಕೊಟ್ಟಾನ ಅಷ್ಟರೊಳಗೆ ಸಂತೃಪ್ತಿಯಿಂದ ನಾವು ಯಾರು ಕೂಡ ಬದುಕಾಕತ್ತಿಲ್ಲ. ನಾವು ಏನು ಇನ್ನೂ ಬೇಕಂತ ಆಸೆ ಮಾಡ್ಕೊಂಡು ನಾವೇನು ಬದುಕಾಕತ್ತೇವಲ್ಲ, ಅದೇ ನಮ್ಮ ಅಶಾಂತಿಗೆ ಕಾರಣ ಆಗ್ಯದ ಅಂತಕ್ಕಂಥದ್ದು ಅರ್ಥ ಆಸೆಗಿದ್ದಷ್ಟು ಕಾಲು ಚಾಚು ಕಾಲು ಹೋಗೈತಿ. ಈಗ ಇನ್ನೊಂದು ಸ್ವಲ್ಪ ಹಾಸಿಗೆ ದೊಡ್ಡದತ್ತಂದು ಚಾಚೋರು ಭಾಳ ಜನ ಆಗ್ಯಾರ. ಸಂತೃಪ್ತಿಯಿಂದ ಬೆನ್ನತ್ತೋರು ಹತ್ತಬೇಕು, ಆದ್ರೆ ನಾವು ಸಂಪತ್ತಿನಿಂದ ಬೆನ್ನತ್ತಿ ನಮ್ಮ ಸಂತೃಪ್ತಿಯ ಜೀವನವನ್ನು ನಾವೆಲ್ಲರೂ ಸಹಿತ ಹಾಳು ಮಾಡ್ಕೊಳಕತ್ತೇವೆ. ಇವತ್ತಿನ ದಿವಸ ಸಮಾಧಾನ ಇಲ್ಲ. ನಾವು ಇನ್ನೊಂದು ಸ್ವಲ್ಪ ನಮ್ಮ ಸಮಾಧಾನ ಯಾಕೆ ಕಳ್ಕೊತೇವತ್ತಂದ್ರೆ ನಮಗೆ ಎಷ್ಟು ಕೊಟ್ಟನ ಅಟ್ರೊಳಗಿಲ್ಲ. ಮಗ್ಗಲ್ಕಿನ ಮಾನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆತಂದ್ರೆ ಡಬಲ್ ಅಂತ ಆಯ್ತಂದ್ರೆ ನಮಗೆ ಅವಾಗ ಹೊಟ್ಟಿ ಕಿಚ್ಚು, ಅವ್ರದ್ದು ಹಂಗಾಗ್ಯದ ಟೆನ್ಷನ್ ಸ್ಟಾರ್ಟ್. ಅವ್ರು ಡಬಲ್ ಅಂತ ಕಟ್ಟ್ಯಾರತ್ತಂದ್ರೆ ನಾವು ಮತ್ತೆ ತ್ರಿಬಲ್ ಅಂತ ಕಟ್ಟಬೇಕು. ಇವತ್ತು ಸಾಲಾರ ಮಾಡಲೆಕ್ಕ ಒಟ್ಟು ತ್ರಿಬಲ್ ಅಂತ ಕಟ್ಟಬೇಕು. ಅವ ಒಂದು ಬೈಕ್ ತಂದಾನಂದ್ರೆ ಅವನಕ್ಕಿಂತ ದೊಡ್ಡ ಕಾರ್ನ ತರಬೇಕು. ಅವನು ಸಣ್ಣ ಟಿ ವಿ ತಂದಾನಂದ್ರೆ ಅದಕ್ಕಿಂತ ದೊಡ್ಡ ಟಿ ವಿ ತರಬೇಕು. ಹಿಂಗೆ ಜಿದ್ದಿಗೆ ಬಿದ್ದು ಬದುಕಾಕತ್ತೇವೆ ನಾವು. ಇನ್ನೊಬ್ಬರು ನೋಡಿ ಬದುಕೋದು, ಒಟ್ಟು ಅವನಕ್ಕಿಂತ ಒಟ್ಟು ಜಾಸ್ತಿನ ಗಳಿಸ್ಬೇಕು, ಜಾಸ್ತಿ ಮೆರಿಬೇಕು. ಹಿಂಗೆ ಜಿದ್ದಿಗೆ ಬಿದ್ದು ಬದುಕಿದ್ರೆ ನಮ್ಮ ಮನಸ್ಸಿಗೆ ನಾವು ಸಮಾಧಾನ. ನಮಗೆ ಎಷ್ಟು ಕೊಟ್ಟಾನ ಭಗವಂತ ಅಷ್ಟರೊಳಗೆ ಚಂದ ಸುಖವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಯಾರು ಬದುಕ್ತಾರಲ್ಲ ಅವರೇ ನಿಜವಾದ ಯೋಗಿಗಳಾಗ್ತಾರೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಈಗೆಲ್ಲ ಬಸವಣ್ಣ ಬ್ರಹ್ಮ ಪದವಿಯೇನೊಲ್ಲೆ, ವಿಷ್ಣು ಪದವಿಯೇನೊಲ್ಲೆ, ಮತ್ಯಾವ ಪದವಿಯೇನೊಲ್ಲೆ. ಅವ ದೊಡ್ಡ ಪ್ರಧಾನಮಂತ್ರಿ ಇದ್ರೂ ಸಹಿತ ಆ ಪದವಿಯನ್ನು ತ್ಯಾಗ ಮಾಡಿ ಎಲ್ಲವನ್ನು ಹನಿಯೊಳಗ ವಿಭೂತಿ, ಕೊರಳೊಳಗ ಲಿಂಗ, ರುದ್ರಾಕ್ಷಿ ಧಾರಣೆ ಮಾಡಿ ಶಿವಶರಣನಾದನಲ್ಲ. ಯಾಕಾದ? ಬುದ್ಧ ಮನೆಯನ್ನು ಬಿಟ್ಟ. ಮಧ್ಯರಾತ್ರಿಯಲ್ಲಿ ಬುದ್ಧ ದೊಡ್ಡ ರಾಜ್ಯದ ಸಾಮ್ರಾಟ ಅರಸಾಗಿದ್ದ. ಮೋಹದ ಮಡದಿ ಮಕ್ಕಳು ಎಲ್ಲರೂ ಇದ್ರು. ಆದರೂ ಎಲ್ಲವನ್ನು ತ್ಯಾಗ ಮಾಡಿ ಮನೆಯನ್ನು ಬಿಟ್ಟು ಬಂದ ಬುದ್ಧ. ಬಸವಣ್ಣನು ಬಿಟ್ಟು ಬಂದ, ಮಹಾವೀರರು ಬಿಟ್ಟು ಬಂದರು, ಜೈನ ಮುನಿಗಳು ಯಾಕೆ ಬಿಟ್ಟು ಬಂದರು? ಅವರೆಲ್ಲ ಇದ್ರು ಸಹಿತ ಎಲ್ಲವನ್ನು ತ್ಯಾಗ ಮಾಡಿ ಯಾಕೆ ಬಂದರು? ಅದರೊಳಗೆ ಜೀವನ ಅಲ್ಲ, ಸಂಪತ್ತು ನಮಗೆ ಜೀವನ ಅಲ್ಲ. ಭಗವಂತ ಈ ಸುಂದರವಾದ ಬದುಕು ಕೊಟ್ಟಾನಲ್ಲ, ಇದನ್ನು ಯಾರು ಸಂತೋಷದಿಂದ ಅನುಭವಿಸ್ದ ಬದುಕ್ತಾರಲ್ಲ ಅದು ನಿಜವಾದ ಜೀವನ ಅಂತ ಅವರು ಅರ್ಥ ಮಾಡಿಕೊಂಡ್ರು. ಆದ್ರೆ ನಾವು ಅದನ್ನು ಅರ್ಥ ಬರೀ ಇನ್ನೂ ಬೇಕು ಅಂತ ನಾವೆಲ್ಲ ಬದುಕಾಕತ್ತೀವಿ. ಒಟ್ಟು ನನಗೆ ಒಳ್ಳೇದಾಗ್ತದೋ ಇಲ್ಲೋ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಒಟ್ಟು ಕೆಟ್ಟದ ಆಗ್ಬೇಕು. ಇಂಥ ದುರ್ಬುದ್ಧಿಗೆ ಅವ್ರಿಗೆ ಒಳ್ಳೇದಾಗಕತ್ತದಂದ್ರೆ ಮಾಟ ಮಂತ್ರ ಮಾಡಿಸೋದು ಅವ್ರ ಹೆಸರು ಮ್ಯಾಗ. ಇದು ಒಂದು ಟ್ರೆಂಡ್ ಸ್ಟಾರ್ಟ್ ಆಗೈತಿ ಈಗ. ನಿಂಬಿಕಾಯಿ ಮಂತ್ರಿಸಿ ಹೋಗೋದು, ಅವ್ರ ಮ್ಯಾಲೆ ಇದು ಮಾಡಿಸೋದು, ಅವೇನೂ ಹೊರ ಕೊಟ್ಟಾಗಲ್ಲ. ಬರೆದು ಇಟ್ಕೊಂಡ್ಬಿಡ್ರಿ ನಾವು. ನೀವು ಎಷ್ಟು ಮಂತ್ರ ಮಾಡಿಸಿ ತಂತ್ರ ಮಾಡಿಸಿದ್ರು ಇವತ್ತಿನ ಕಾಲದೊಳಗೆ ಅವು ವರ್ಕೌಟ್ ಆಗುವುದೇ ಇಲ್ಲ. ಅವು ನಡೆಯಂಗೂ ಇಲ್ಲ ಇವತ್ತಿನ ಕಾಲದೊಳಗೆ. ನೀವು ಅಂಥವು ತಲೆಯಾಗಿಟ್ಟಿರ್ತಂದ್ರೆ ತೆಗೆದು ಹಾಕಿಬಿಡ್ರಿ ಅದನ್ನು. ಇನ್ನೊಬ್ಬರಿಗೆ ಆ ಭಗವಂತ ನೋಡ್ತಿರ್ತಾನೆ ಎಲ್ಲ. ಇವ ಶುದ್ಧ ಅದಾನೋ ಇಲ್ಲೋ, ಒಳಗೆ ಶುದ್ಧ ಅದಾನೋ ಇಲ್ಲೋ, ಹೊರಗೆ ಶುದ್ಧ ಅದಾನೋ ಇಲ್ಲ ಅಂತ ತಿಳ್ಕೊಂಡು ಆ ಭಗವಂತನ ಮುಂದೆ ನಮ್ಮ ಆಟ ನಡೀತದ ಹೊರತು ಯಾವ ಯಂತ್ರದ ಮುಂದನೂ ಸಹಿತ ಯಾರ ಆಟವೂ ನಡೆಯಲ್ಲ ಅಂತಕ್ಕಂಥ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಯಾವಾಗ ನಮಗೆ ಸಮಾಧಾನ ಸಿಗ್ತದಂತಂದ್ರೆ ಅವ್ರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ. ನನಗಿನ್ನೂ ಕೆಟ್ಟದಾಗಲಿ ಬೇಕಾದ್ರೆ
ಆದರೆ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಅನ್ನುವಂಥ ಮನೋಭಾವ ನಮ್ಮಲ್ಲಿ ಯಾವಾಗ ಬರ್ತದಲ್ಲ, ಅವಾಗ ನಮಗೆ ಸಮಾಧಾನ ದೊರಕ್ತದಂತಕ್ಕಂಥದ್ದು ಅರ್ಥ ಮಾಡೋ. ಒಬ್ಬ ಏನು ಮಾಡಿದ, ಸಮುದ್ರ ದಂಡಿಗೆ ತಪಸ್ ಕುಂತ್ರಿಬ್ರು. ಭಾರತ ದೇಶದವ, ಇನ್ನೊಬ್ಬವ ಕರ್ರಗಿರ್ತಾರಲ್ಲ ವೆಸ್ಟ್ ಇಂಡೀಸ್, ಆ ದೇಶದವ್ರು ಹೆಂಗಿರ್ತಾರಂದ್ರೆ ಕರ್ರಗ ಅಟ್ಟ ಇರಂಗಿಲ್ಲ, ಕರಾಗಿರ್ತಾರವ್ರು. ಈ ಕರ್ರಗ ಬೇರೆ ಕರಾಗ ಬೇರೆ. ಅವು ಡಾಂಬರ್ ರೋಡ್ ಬೇರೆ ಅಲ್ಲ, ಅವು ಮುಖ ಬೇರೆ ಅಲ್ಲ. ಗವಾಯಿಗಳ ನೀವು ಚಂದ ಅದೇರಿ. ಅವಂದು ಹೇಳಕತ್ತೀನಿ ನಾವು ವೆಸ್ಟ್ ಇಂಡೀಸ್ದವನು. ಅವ ಕರ್ರಗ ಇದ್ದ. ಭಾರತ ದೇಶದವ ವೆಸ್ಟ್ ಇಂಡೀಸ್ ದೇಶದವ ಇಬ್ಬರು ತಪಸ್ ಕುಂತ್ರು ಸಮುದ್ರದ ದಂಡ. ಭಗವಂತನನ್ನು ಒಲಿಸ್ಕೋಬೇಕು, ವರ ಪಡಿಬೇಕಂತ ತಿಳ್ಕೊಂಡು ಇಬ್ಬರು ತಪಸ್ ಕುಂತಾಗ ಭಗವಂತ ಒಲದ. ಫಸ್ಟ್ ಯಾರ ಹತ್ರ ಬಂದ? ಭಾರತ ದೇಶದವನ ಹತ್ರ ಬಂದ. ನಿನಗೇನು ವರ ಬೇಕು ಕೇಳಿ ನಾ ಕೊಡ್ತೀನಿ ಅಂದ. ಅವಾಗ ಅವ ಅಂದ, ಆಮೇಲೆ ನನಗೆ ವರ ಕೊಡಕತ್ತಿ. ಮೊದಲು ಅವ ಏನು ಕರಿಮ ಕುಂತಾನಲ್ಲ ವೆಸ್ಟ್ ಇಂಡೀಸ್ದವ, ಮೊದಲು ಅವನ ಹತ್ರ ಹೋಗಿ ಅವನಿಗೇನು ಬೇಕು ಕೇಳು, ಆಮೇಲೆ ನಾ ಕೇಳತ್ತೀನಿ ಅಂತ ತಿಳ್ಕೊಂಡು ಭಾರತ ದೇಶದವ ಹೇಳಿ ಕಳಿಸಿದ. ಅವಾಗ ಅವ ವೆಸ್ಟ್ ಇಂಡೀಸ್ ಆ ದೇಶದವನ ಹತ್ರ ಹೋದ, ನಿನಗೇನು ವರ ಬೇಕು? ಅವಾಗ ಅವ ಕರ್ರಗಿದ್ದವ ಹೇಳಿದ, ದೇವ್ರ ನನಗೇನು ವರ ಬೇಕತ್ತಂದ್ರೆ ಈ ಕರಿ ಬಣ್ಣ ಐತಲ್ಲ ಇದನ್ನು ತೆಗೆದು ನನಗೆ ಬಿಳಿ ಬಣ್ಣ ಕೊಡು. ನಾನು ಎಲ್ಲರ ಜೋಡಿ ಚಂದ ಕಾಣಿಸ್ಕೋಬೇಕಂತ ನನಗೆ ಆಸೆ ಆಗ್ಯದ. ಅದಕ್ಕೆ ಈ ಕರಿ ಬಣ್ಣ ತೆಗೆದು ನನಗೆ ಬಿಳಿ ಬಣ್ಣ ಕೊಡು, ಅದೇ ನನಗೆ ವರ ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ತಥಾತ್ಸು ಅಂದ ದೇವ್ರ. ಆಯ್ತು ತಗೋ ಈ ವರ ಅಂತ ತಿಳ್ಕೊಂಡು ಅವನು ಕರಿ ಬಣ್ಣ ತೆಗೆದು ಬಿಳಿ ಬಣ್ಣ ಕೊಟ್ಟ. ನೆಕ್ಸ್ಟ್ ಮತ್ತೆ ಭಾರತ ದೇಶದವನ ಹತ್ರ ಬಂದ. ನಿನಗೇನು ವರ ಬೇಕು ಕೇಳು. ಅವ ಏನು ಕೇಳಿದ? ಅವ ಏನು ಕೇಳಿದ್ನಂದ್ರೆ ಅವ್ನು ಕರಿ ಬಣ್ಣ ತೆಗೆದು ಬಿಳಿ ಬಣ್ಣ ಕೊಡು ಅಂದ. ನಿನಗೇನು ಬೇಕು ಕೇಳಿ, ನಿನಗೂ ವರ ಕೊಡ್ತೀನಿ ಅಂದಾಗ ಅವಾಗ ಭಾರತ ದೇಶದವ ಹೇಳಿದ್ನಂತ, ನನಗೇನು ವರ ಬೇಕತ್ತಂದ್ರೆ ಆ ಮಗ ಏನು ಮೊದಲು ಕರ್ರಗಿದ್ನಲ್ಲ, ಈಗ ಒಳ್ಳೆ ಬಿಳಿ ಬಣ್ಣ ಕೊಟ್ಟಿಯಲ್ಲ, ಅವನು ಬಿಳಿ ಬಣ್ಣ ತೆಗೆದು ಒಳ್ಳೆ ಅವನಿಗೆ ಕರಿ ಬಣ್ಣನ ಕೊಡು ಆ ಮಗಗೆ. ನಾ ಕೇಳು ವರನ ಅದು. ಅವ ಒಟ್ಟು ಒಳ್ಳೆ ಕರ್ರಗ ಆಗ್ಬೇಕು. ನನಗೆ ಮತ್ತೆ ಯಾವ ವರನೂ ಬೇಕು. ನಾವೆಲ್ಲ ಹೆಂಗೆ ಬದುಕಾಕತ್ತೀವಿ, ಒಟ್ಟು ಇನ್ನೊಬ್ಬರಿಗೆ ಒಟ್ಟು ಕೆಡಕಾಗ್ಬೇಕು, ಇನ್ನೊಬ್ಬರಿಗೆ ಕೆಟ್ಟದಾಗ್ಬೇಕು ಅನ್ನುವಂಥ ದುರ್ಬುದ್ಧಿ ನಮಗೆ ತಲೆ ಒಳಗೆ ಎಲ್ಲಿವರೆಗೂ ಇರ್ತಾವಲ್ಲ ಅಲ್ಲಿವರೆಗೂ ಸಹಿತ ನಮಗೆ ಸಮಾಧಾನ ನೆಮ್ಮದಿ ಸಿಗಲ್ಲ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋ. ಇನ್ನೊಬ್ಬರಿಗೂ ಒಳ್ಳೆಯದು ಬಯಸ್ಬೇಕು ಅಂದ್ರೆ ನಮಗೆಲ್ಲ ಶಾಂತಿ ಸಮಾಧಾನ ಸಿಗ್ತದೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಹೇಳಿ ಇವತ್ತು ಪ್ರಾರಂಭ ದಿವಸ. ಇನ್ನು ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಮುಗಿದುಗಳನ್ನೇ ನಮ್ಮ ಕಮಿಟಿಯವ್ರಿಗೆ ಹೊಡ್ರ ನಮಗೆ ಹೋಗಕ್ಕೆ ಪಟ್ಟಣಂಗೆ ಅನುಮತಿ ಕೊಡ್ಬೇಕು. ಮತ್ತೀಗ ರಾತ್ರಿ ಹೋಗಿ ವಸ್ತಿ ಎಟ್ಟೊತ್ತಿದ್ರು 12-1 ಆಗಲಕ್ಕೆ ಮತ್ತೆ ಇಲ್ಲೇ ವಸ್ತಿಗೆ ಬರ್ತೀನಿ. ಮತ್ತು ಬೆಳಗ್ಗೆ 5-6 ಗಂಟೆಗೆ ಪೂಜೆ ಪ್ರಸಾದ ಮುಗಿಸ್ಕೊಂಡು 7 ಗಂಟೆಗೆ ಪಾದಯಾತ್ರೆ ಸ್ಟಾರ್ಟ. ನಾಳೆ ಒಟ್ಟು ಇದು ನಿಂದ್ರ ಗಾಡಿ ಅಲ್ಲಿಗೆ ಒಟ್ಟು ಸ್ಪೀಡ್ ಓಡೋದ ಇದು. ಅದಕ್ಕೆ ನಾಳೆ ಬೆಳಗ್ಗೆ ಪಾದಯಾತ್ರೆ ಬರ್ತೇವೆ. ಯಾಕೆ ಇದನ್ನು ಮಾಡೋ ಉದ್ದೇಶ ಅನ್ನೋದು ನಮ್ಮ ಶರಣರು ಭಾಳ ಅದ್ಭುತವಾಗಿ ನಿಮಗೆಲ್ಲ ತಿಳಿಸ್ಕೊಟ್ಟು ಹೇಳ್ಯಾರ. ಜೋಳಿಗೆ ಹಿಡ್ಕೊಂಡು ಯಾಕೆ ಬರ್ತದ? ಇಟ್ನಳ್ಳಿಯವರು ಭಾಳ ರೊಕ್ಕ ಗಳಿಸ್ಯಾರಂತ, ಅದಕ್ಕೆ ಅದನ್ನು ಇಸ್ಕೊಂಡು ಹೋಗಕ್ಕೆ ಬರ್ತೀನಿ ನಾಳೆ. ಹಂಗಿದ್ರೆ ಬರಕ್ಕೆ ಹೋಗ್ಬೇಡ ಸ್ವಾಮಿ ನಮ್ಮ ಮನೆಗೆ ನೀ. ಅದಕ್ಕೆ ಬರಂಗಿಲ್ಲವ. ರೊಕ್ಕ ಬೇಡ, ನಿಮ್ಮ ಬಂಗಾರ ಬೇಡ, ನಿಮ್ಮ ದವಸ ಧಾನ್ಯ ಬೇಡ. ನಮ್ಮ ಜೋಳಿಗೆಗೆ ಏನು ಹಾಕ್ರಿ ಅಂತಂದ್ರೆ ಯಾವ ಚಟಗಳು ನಿಮ್ಮ ಚಟ್ಟಕ್ಕೆ ಕೆರ್ಸಕತ್ತವಲ್ಲ ಆ ಚಟಗಳನ್ನು ಅಷ್ಟೇ ನಮ್ಮ ಜೋಳಿಗೆಗೆ ಹಾಕ್ರಿ ಅಂತ ತಿಳ್ಕೊಂಡು ಪ್ರತಿ ಮನೆಗೂ ಸಹಿತ ನಾಳೆ 7 ಗಂಟೆಗೆ ನಾವು ಬರ್ತೇವೆ. ಇವತ್ತೆಷ್ಟೋ ಜನ ಚಟ ಮಾಡಿ ಸಣ್ಣ ವಯಸ್ಸಿನೊಳಗೆ ಗುಟ್ಕ ತಿಂದು ಮಟಕ ಆಡಿ ಮಟಕ್ಕೆ ಬರಲಾರ್ದಂಗೆ ಗೊಟಕ್ ಅನ್ನುವಂಥ ಯುವಕರು ಇವತ್ತಿನ ದಿನಮಾನದೊಳಗೆ ಗುಟ್ಟಾಕತ್ತಾರ. ಸಣ್ಣ ವಯಸ್ಸಿನೊಳಗೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ತಾರ. ಅದಕ್ಕೆ ಹಂಗೆ ಹಾಗಕ್ಕೆ ಹೋಗ್ಬಾರ್ದು. ಎಲ್ಲರೂ ಹೆಂಗೆ ಆಗ್ಬೇಕತ್ತಂದ್ರೆ ಕೇವಲ 19ನೇ ವಯಸ್ಸಿನೊಳಗೆ ಇಡೀ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಭಗತ್ ಸಿಂಗ್ನಂಥ ಯುವಕರಲ್ಲಿ ನಿರ್ಮಾಣ ಆಗ್ಬೇಕಂದ್ರೆ ಅದು ಇಟ್ನಳ್ಳಿ ಗ್ರಾಮದೊಳಗೆ ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಹೊತ್ಕೊಂಡು ಈ ಊರಿಗೆ ಈ ಯಾತ್ರೆಯನ್ನು ನಾವು ತಂದಿದ್ದೇವೆ. ಅದಕ್ಕೆ ನಾಳೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ್ರಿ ಗೌಡ್ರ? ಹೇಳಿಕಂದ್ರೆ ಇವ್ರು ತಯಾರಾಗಲ್ರಿ ಈಗ. ಹಂಗಾಗ್ಯವ್ರಮ್ಮವ್ರ ನಮ್ಮ ಭಾಗದಾಗ ನಿಮಗೆಲ್ಲ ಊರ ಹೆಸರು ಗೊತ್ತದು, ಆಲ್ಬಾಳ ಗ್ರಾಮ ಅಂತ ಐತಿ. ನಾವು ಆ ಊರಿಗೆ ಹೊಕ್ಕೇವ್ ಅನ್ನೋದು ಅಡ್ವಾನ್ಸ್ ಗೊತ್ತಾಗಿ ಅಮ್ಮವ್ರ, ಆ ಊರಿಗೆ ಹೊಕ್ಕೇವ್ ಅನ್ನೋದು ಅಡ್ವಾನ್ಸ್ ಗೊತ್ತಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಊರ ಬಿಟ್ಟನ. ನಾವು ಆ ಊರು ಬಿಟ್ಟು ಹೋಗಿಂದು ಹೊಳೆ ಬಂದ ನಾವ. ಒಬ್ಬೊಬ್ಬರು ಅಜ್ಜವ್ರ ನೀವು ಬರೋ ಮಟ್ಟ ಅವ್ನು ಹಿಡ್ಕೊಂಡು ನಿಂತೇವ್ರಿ,
ಅವ ನೆಪ ಮಾಡಿ ಚರ್ಗಿ ಹಿಡ್ಕೊಂಡು ಹೋದರಿ ಏನು ಮಾಡಲ ಅಂದ್ರೆ ಅಂಜಿಕೆ ಕಳ್ಳೊಳ್ಳಿ ಒಳಗೆ ಇಂಥವು ಭಾಳ ಘಟನೆಗಳು ನಡೆದಾವ. ಅದಕ್ಕೆ ನಾಳೆ ಬರ್ತೇವೆ ನಾವು ಬರ್ಬಟ್ಟ ಅವ್ರನ್ನ ಯಾರು ಚಟ ಮಾಡೋರು ಇರ್ತಾರೆ ಕಾಲ ಕಟ್ಟಿ ಹಾಕ್ರಿ ಅವ್ರನ್ನ. ಒಟ್ಟು ಅವ್ರು ₹1,00,00,000 ತರಕ್ಕೆ ಹೋಗ್ತೀನಿ ಅಂದ್ರು ಬಿಡಕ್ಕೆ ಹೋಗ್ಬೇಡ್ರಿ ಅವ್ರನ್ನ. ಒಟ್ಟು ಅವ್ರ ಮನ್ಯಾಗ ಹಿಡ್ಕೊಂಡು ಕೊಂದರ್ರಿ. ಆ ಯಾತ್ರೆ ಪ್ರತಿ ಮತ್ತು ಪಾದ ಪೂಜೆ ಇಲ್ಲ, ನಾವು ಪಾದ ಪೂಜೆ ಬ್ಯಾನ್ ಎಲ್ಲ ಏನೂ ಇಲ್ಲ. ಬರ್ತೇವೆ ನಮಸ್ಕಾರ ಮಾಡೋದು, ರುದ್ರಾಕ್ಷಿ ಧಾರಣೆ ಮಾಡ್ಕೋದು, ಅಟ್ಟ ನಿಮ್ಮ ಕೆಲಸ. ಯಾರು ರುದ್ರಾಕ್ಷಿ ಇಲ್ಲ ಹುಟ್ರಿಗೆ ಪ್ರತಿ ಮನೆ ಉಚಿತವಾಗಿ ರುದ್ರಾಕ್ಷಿ ಧಾರಣೆ. ಮತ್ತು ಎಲ್ಲರಿಗೆ ರುದ್ರಾಕ್ಷಿ ತೊಗೊಂಬಂದೇವೆ ನಾವು, ಎಲ್ಲರಿಗೆ ಉಚಿತವಾಗಿ ರುದ್ರಾಕ್ಷಿ ಧಾರಣೆ ಮಾಡುತ್ತೇವೆ. ಯಾರು ಚಟ ಬರೇ ಜೋಳಿಗೆ ತಂದು ಚಟ ಬಿಡಿಸೋದು ಅಟ್ಟ ಅಲ್ಲ, ಮತ್ತು ನಿಮ್ಮ ಕರ್ಮ ತಗೊಳಕ್ಕೂ ಆ ಜೋಳಿಗೆ ಬರ್ತದೆ, ನಿಮ್ಮ ದುಃಖಗಳನ್ನು ತಗೊಳಕ್ಕೂ ಆ ಜೋಳಿಗೆ ಬರ್ತದೆ. ಮನೆಯೊಳಗೆ ಎಲ್ಲರೂ ಇರಬೇಕು, ಭಾಳ ಭಕ್ತಿಯಿಂದ ಅದನ್ನು ಸ್ವಾಗತ. ನನಗೆ ಶಕ್ತಿ ಐತೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಮಠದ ಜೋಳಿಗೆಗೆ ಭಾಳ ಅದ್ಭುತವಾದ ಶಕ್ತಿ ಇರ್ತದೆ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೊಂಡು. ಆ ಜೋಳಿಗೆ ಎದಕ್ಕೆ ಬರ್ತದೆ ಅಂದ್ರೆ ನಿಮ್ಮ ಮನೆಯ ಏಳಿಗೆಯನ್ನು ಬಯಸಕ್ಕೆ ಆ ಜೋಳಿಗೆ ಬರ್ತದೆ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೊಂಡು ನಾಳೆ ಕರೆಕ್ಟ್ 7 ಗಂಟೆಗೆ ಎಲ್ಲಿಂದ ರೀ ಇಲ್ಲಿಂದ ಎಲ್ಲಿಗೆ 7 ಗಂಟೆಗೆ ಸ್ಟಾರ್ಟ್ ಆತಂದ್ರೆ 12 ಗಂಟೆವರೆಗೂ ಇರ್ತದೆ ಇದು. ಎಲ್ಲಿಂದ ಇಲ್ಲಿಂದ ಅಂದ್ರೆ ಎಲ್ಲಿ ಅಂತ ಹೇಳ್ಬೇಕು, ಈ ಮಾರುತೇಶ್ವರ ದೇವಸ್ಥಾನದಿಂದ ಹಿಡ್ಕೊಂಡು ದ್ಯಾಮ ಗಂಗಾ ಗುಡಿವರೆಗೂ ಸಹಿತ 12 ಮಟ್ಟ ಹಾಕಿದ್ರೆ ಎಷ್ಟು ಮನೆಗಳು ಹಾಕೋ? ಸುಮಾರು ಏನೇ ಇಲ್ಲ ಅಂದ್ರೂ 200-300 ಮನೆ ಆಗ್ಬೇಕು, ಅಷ್ಟಕ್ಕವ. ಇಲ್ಲಿ ಅದಿರಲ್ಲ ಈ ಓನ್ಯಾನವ್ರು, ನೀವೇನು ಮಾಡ್ರಿ, ನಾಳೆ ನಾ 7ಕ್ಕೆ ಬರ್ತೀನಿ ಅಂತಂದ್ರೆ 6ಕ್ಕೆ ಎದ್ದು ಕೀಲಿ ಹಾಕೊಂಡು ಹೋಗ್ಬಿಡ್ರಿ ಆ ಕಡೆ. ಹಂಗ ಮಾಡಿರಿ. ಮತ್ತು ಬೆಳಗ್ಗೆ ಬೇಗನೆ ಎದ್ದು ನಾವು ಬರೋಕ್ಕಿಂತ ಪೂರ್ವದೊಳಗೆ ಮನೆ ಮುಂದೆ ಚಂದ ಕಸ ಹೊಡೋದು, ನೀರು ಹಾಕಿ ಚಂದ ರಂಗೋಲಿ ಹಾಕಿ. ಈಗ ರಂಗೋಲಿ ಹಾಕೋ ಕಾಲ ಹೋಗ್ಬಿಟ್ಟದ. ಈಗ ರಂಗೋಲಿ ಯಾಕೆ ಹಾಕ್ತಾರನ್ನೋ ಪದ್ಧತಿನ ಗೊತ್ತಿಲ್ಲ ನಮಗೆ. ಸುಮ್ಮನೆ ಹಿರಿಯರು ಹಾಕೋತ ಬಂದವು, ನೀವು ರಂಗೋಲಿ ಹಾಕೋ. ಈಗೆಲ್ಲ ಅವು ಏನು ರಂಗೋಲಿ ಹಿಂಗೆ ಚುಕ್ಕಿ ಎಲ್ಲ ಹೋಗ್ಯಾವ. ಈಗ ಅದು ಈ ರೆಡಿಮೇಡ್ ಹಚ್ಚಿ ಬಂದವು, ಅದ್ರೊಳಗೆ ರಂಗೋಲಿ ಹಾಕಿಬಿಟ್ರೆ ಅದ ಹಾಕ್ಬಿಡ್ತದೆ. ಈಗ ಹಾಕೋದು ಹೋಗ್ಯದ, ಎಲ್ಲ ಹೋಗ್ಯದ. ರಂಗೋಲಿ ಯಾಕೆ ಹಾಕ್ತಾರಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಭಾರತ ದೇಶದ ಸಂಸ್ಕೃತಿ ಎಂಥದೈತೆ ಅಂದ್ರೆ ರಂಗೋಲಿ ಹಾಕುವಂಥ ಪದ್ಧತಿ ಯಾಕೈತೆ ಅಂತಂದ್ರೆ ಸೂರ್ಯ ಉದಯ ಆಗೋಕ್ಕಿಂತನ ಪೂರ್ವದೊಳಗೆ ಎದ್ದು ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಸೂರ್ಯನನ್ನು ಸ್ವಾಗತ ಮಾಡುವಂಥ ದೇಶ ಯಾವುದಂತಂದ್ರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥ. ಈಗ ಸೂರ್ಯನ ನಾವು ಸ್ವಾಗತ ಮಾಡೋದಲ್ಲ, ಅವನ ನಮ್ಮ ಸ್ವಾಗತ ಮಾಡೋ ಪರಿಸ್ಥಿತಿ ಬಂದದ. ಹೀಗೆ ಮನೆ ಮುಂದೆ ರಂಗೋಲಿ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ, ವಾಟ್ಸಪ್ನಾಗ ಸ್ಟೇಟಸ್ ಅಂತೂ ಹಾಕ್ತಾರೆ ಗುಡ್ ಮಾರ್ನಿಂಗ್ ಅಂತ. ಎಲ್ಲ ಟ್ರೆಂಡ ಈ ಪಾಯ್ಸಿ. ಈಗ ಅದರ ಸಲುವಾಗಿ ಬೇಗನೆ ಎದ್ದು ಚಂದ ರಂಗೋಲಿ ಹಾಕಿ ಚಂದ ನೀವೆಲ್ಲರೂ ಕೂಡ ಬರೋಮ ಬೇಡ ಯವ್ವ, ನೀವೆಲ್ಲ ಮಹಿಳೆಯರು ಅಕ್ಕನ ಒಳಗದಾವಿಲ್ಲಿ ಊರಾಗ ಎಲ್ಲರೂ ನೀವು ಪಾದಯಾತ್ರೆಗೆ ಬರ್ಬೇಕು ನಮ್ಮ ಜೊತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಸಾಂಬ ಸದಾ ಶಿವ ಅಣಕೋತ ಮುಂದೆ ಹಿರಿಯರ ಭಜನ ಅವು ತಾಳ ದಮಡಿ ಅದಾವಿಲ್ರಿ, ಅವೆಲ್ಲ ಮ್ಯಾಳ ತಯಾರು ಮಾಡ್ಕೊಂಡು 5 ದಿನ ಈ 16 ದಿನ ಈ ಊರು ಹೆಂಗಾಗ್ಬೇಕಂತಂದ್ರೆ ಸ್ವರ್ಗ ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ. ಸ್ವರ್ಗದ ಬಾಗಿಲು ಎಲ್ಲಿ ಹೋದನ್ನ ಡನ ಡನ ಗಂಟೆಯ ಬಾರಿಸಿದಡಲ್ಲಿಲ್ಲನ್ನ, ಗಂಗೆಯ ಮುಳಗಿದರಲ್ಲಿಲ್ಲನ್ನ. ನಿಜವಾದ ಸ್ವರ್ಗ ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ. ನಿಜವಾದ ಸ್ವರ್ಗ ಎಲ್ಲಿ ನಿರ್ಮಾಣ ಆಗ್ಬೇಕಂದ್ರೆ ಅದು ಇಟ್ನಳ್ಳಿ ಗ್ರಾಮದೊಳಗೆ ನಿಜವಾದ ಸ್ವರ್ಗ ನಿರ್ಮಾಣ ಆಗ್ಬೇಕು ಅಂತ ಅಭೂತಪೂರ್ವವಾದ ಕಾರ್ಯಕ್ರಮ. ನನಗಂತೂ ಭಾಳ ಒತ್ತಡದವು, ಟೈಮ್ ಇಲ್ಲ. ನಮ್ಮ ಮಠದ ಜಾತ್ರೆ 15ನೇ ತಾರೀಕಿನಿಂದ ಇಡೀ ತಾಲೂಕಿನ ಜನ ಅದ್ಭುತವಾದ ಜಾತ್ರೆ ಮಾಡ್ತಾರೆ. ಅದ್ರ ಬೀಜಿ ಒಳಗದೇನಿ ಅಂದರೂ ಎಲ್ಲವನ್ನು ಬಿಟ್ಟು ನಿಮ್ಮ ಊರಿನ ಸಲುವಾಗಿ ನಾನು ಬಂದೇನೆ. ನೀವು ಕರೆಕ್ಟ್ ಅದನ್ನು ಉಪಯೋಗ ತಗೋಬೇಕು. ಯಾರ ನಾಳೆ ಸರಿಯಾದ ಸಮಯ 7 ಗಂಟೆಗೆ ಭಜನಾದವರು ಅಕ್ಕನ ಬಳಗದವ್ರು ಏನರ ಬರಲಿಲ್ಲ, ನಾಳೆ ನಿಮ್ಮ ಊರಿಗೆ ನಾವು ಬರಂಗಿಲ್ಲ. ಹೌದು, ನಾವು ಬಿಜಾಪುರ ಮಂದಿನ ಅದೇವಿ, ಈಗ ಜಮಖಂಡಿಯವ್ರಾಗೇವಿ. ಈಗ ನಾವು ಇಟ್ಟ ಗಟ್ಟಿ ಅದಕ್ಕೆ ಬರ್ತಿರಿಲ್ಲವ.
ನಾಳೆ ಬರ್ರಿ, ಚಂದ ಅದ್ಭುತವಾಗಿ ಆ ಯಾತ್ರೆಯನ್ನು ನಾವೆಲ್ಲರೂ ಸಹಿತ ಬೆಳಗಿನ ಜಾವ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ಅಪ್ಪೋರೆಲ್ಲ ಆಶೀರ್ವಚನ ನೀಡ್ತಾರೆ, ಅಮ್ಮೋರು ಆಶೀರ್ವಚನ ನೀಡ್ತಾರೆ. ಇವತ್ತು ಮನಗುಳಿ ಅಪ್ಪೋರು ನೋಡಿ ಎಷ್ಟು ಖುಷಿ ಆಗ್ಯದ ಅಂತಂದ್ರೆ, ಭಾಳ ದಿವಸ ಆತು ಅಜ್ಜರ ಬದಿ ಫೋನ್ದಾಗ ನೋಡ್ತಿದ್ದೇವೆ, ಆದರೆ ಇವತ್ತು ಅಪ್ಪೋರು ನೋಡಿ ಆಂಡೆ ಹಾಲು ಕುಡ್ದಾರ ಸಂತೋಷ ಆಗ್ಯದ. ಅಪ್ಪೋರು ಯಾವ ಊರು ಕಾರ್ಯಕ್ರಮಕ್ಕೆ ಅಷ್ಟು ಪ್ರೀತಿಯಿಂದ ಜಲ್ದಿ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಇಟ್ನಳ್ಳಿ ಅಂತಂದ್ರೆ ಜಲ್ದಿ ಬರ್ತಾರೆ ಅವರು. ಈ ಊರಾಗ ಏನು ಸಂಬಂಧ ಅಜ್ಜಾರದು ನೋಡು ಎಷ್ಟು ಪ್ರೀತಿ, ಇಲ್ಲಿ ಏನು ರಕ್ತ ಸಂಬಂಧ ಇಲ್ಲ. ಇಟ್ನಳ್ಳಿ ಗ್ರಾಮಕ್ಕೆ ಮನಗುಳಿ ಹಿರೇಮಠಕ್ಕೆ ಯಾವ ರಕ್ತ ಸಂಬಂಧನೂ ಇಲ್ಲ. ಇಲ್ಲಿ ಯಾವ ಸಂಬಂಧ ಅದ ಅಂದ್ರೆ ಭಕ್ತಿ ಸಂಬಂಧ ಭಾಳ ದೊಡ್ಡದೈತೆ ಅನ್ನೋ ಮಟ್ಟಕ್ಕೆ ಅವ್ರು ಈ ಊರಿನ ಮೇಲೆ ಭಾಳ ಪ್ರೀತಿ ಅಭಿಮಾನವನ್ನು ಇಟ್ಕೊಂಡು ಅಪ್ಪಗಳು ಬರ್ತಾರೆ. ಅಪ್ಪೋರ ಇವತ್ತು ಒಂದೇ ದಿವಸ ಬರೋಂಗಿಲ್ಲ ರೀ, ನಿಮ್ಮ ಊರದು ಯಾವಾಗ ನಿಮಗೆ ಅನುಕೂಲಕ್ಕೆ ಸುಮ್ಮ ಬಂದು ಇಲ್ಲಿ ಭಕ್ತರಿಗೆ ಆಶೀರ್ವಚನವನ್ನು ನೀವೆಲ್ಲರೂ ಕೂಡ ನೀಡಬೇಕು. ನಮ್ಮ ಅಮ್ಮವರು ಸಹಿತ ಯೋಗೇಶ್ವರಿ ಮಾತಾಜಿಯವರು ಈ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸ್ಬೇಕನ್ನುವಂಥ ಒಂದು ಪ್ರಯತ್ನದಲ್ಲಿ ಮುಂಚೂಣಿಯಲ್ಲಿ ಮಹಿಳಾ ಒಬ್ಬ ಗುರುಮಾತೆಯವರು ಯಾರಾದರೂ ಇದ್ರೆ ಅದು ನಮ್ಮ ಯೋಗೇಶ್ವರಿ ಮಾತಾಜಿಯವರು ಅಂತ ತಿಳ್ಕೊಳ್ಳೋ ಭಾಳ ಅಭಿಮಾನದಿಂದ ಹೇಳೋಕ್ಕೆ ಇಚ್ಛಪಡ್ತೇನೆ. ಇವತ್ತು ಅವರೆಲ್ಲ ಅಮ್ಮವ್ರಂಥವ್ರು ಇವತ್ತೆಲ್ಲ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದೊಳಗೆ ಅದಾರ ನೋಡ್ರಿ. ನೋಡು ಅಮ್ಮವರು ಸನ್ಯಾಸಿಗಳಾಗಿ ಕುಂತಾರೆ. ಇದಕ್ಕೆಲ್ಲ ಮೂಲ ಅಡಿಪಾಯ ಇಟ್ಟೋರು ಎಲ್ಲ ಹೆಣ್ಣು ಮಕ್ಕಳ ಸ್ವತಂತ್ರಕ್ಕಾಗಿ ಮೊದಲ ಧ್ವನಿ ಎತ್ತಿರ್ತಕ್ಕಂಥ ಒಬ್ಬ ಕ್ರಾಂತಿಕಾರಿ ಮಹಾಪುರುಷ ಯಾರಾದರೂ ಇದ್ರೆ ಅದು ಅಣ್ಣ ಬಸವಣ್ಣ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅವಾಗ ಏನರ ಕ್ರಾಂತಿ ಮಾಡಿರ್ಲಿಕ್ಕಂದ್ರೆ ಇವತ್ತು ಹೆಣ್ಣು ಮಕ್ಕಳು ಕೇವಲ 4 ಗೋಡೆಗಳ ಮಧ್ಯೆ ಕೆಲಸ ಮಾಡುವಂಥ ಯಂತ್ರಗಳು ಅಷ್ಟ ಆಗ್ತಿದ್ರು ಅಂತಕ್ಕಂಥದ್ದು ಅರ್ಥ ಮಾಡ್ಕೊರೇವ. ಇವತ್ತು ಹೆಣ್ಣು ಮಕ್ಕಳು ನೋಡ್ರಿ ಎಲ್ಲ ಕ್ಷೇತ್ರದೊಳಗೂ ಇವತ್ತು ಸಾಧನೆ ಮಾಡಕತ್ತಾರ, ಹೌದಿಲ್ಲ? ಒಂದ ಕ್ಷೇತ್ರದೊಳಗಿಲ್ಲ. ಮತ್ತು ಯಾವುದು ಈ ಅಗ್ನಿಶಾಮಕ ದಳ ಏನೈತಲ್ಲ ಅದ್ರಾಗಟ್ಟ ಹೆಣ್ಮಕ್ಳು ಕೆಲಸ ಮಾಡಿಲ್ಲ, ಇನ್ನೂವರೆಗೂ ಆ ಪ್ರಯತ್ನ ಹೆಣ್ಮಕ್ಳು ಮಾಡಿಲ್ಲ. ಯಾಕೆ ಮಾಡಂಗಿಲ್ಲವ? ಗೊತ್ತದ, ಅಜ್ಜವ್ರು ಹೇಳಕತ್ತಾರ, ನಾ ಹೇಳಿಲ್ಲ ಮತ್ತು ಅಜ್ಜವ್ರು ಹೇಳ್ಯಾರ, ಅವ್ರಿಗೆ ಕೇಳಿ. ಈ ಹೆಣ್ಮಕ್ಳು ಅಗ್ನಿಶಾಮಕ ದಳದೊಳಗೆ ಯಾಕಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಬೆಂಕಿ ಹಚ್ಚೋದು ಅಟ್ಟ ಗೊತ್ತು, ಆರ್ಸೋದು ಎಲ್ಲಿ ಗೊತ್ತಿರ್ತದ ಅವಕ್ಕೆ. ನೋಡಿ ಯಾರ ಜೋರು ಚಪ್ಪಳು ಹಿಂದ್ ಮರ್ಯಾಗ ತಟ್ಟಾಕತ್ತಾರ, ಅವ್ರ ಮನ್ಯಾಗ ಭಾಳ ಇರ್ತಾವ. ಆದರೆ ಈ ಊರನವ್ರು ಯಾರು ಹಂಗಿಲ್ಲವ್ವ. ನಿಮಗೆ ಬೆಂಕಿ ಹಚ್ಚೋದಂದ್ರೆ ಗೊತ್ತಿಲ್ಲ, ಚಾಡ ಚುಚ್ಚೋದಂದ್ರೆ ಗೊತ್ತಿಲ್ಲ. ಆ ಶಬ್ದ ಇವತ್ತು ಹೊಸ್ದಾಗಿ ಕೇಳಿರಿ ನೀವು, ಹೌದಿಲ್ಲವ? ಅದು ಅಂದ್ರೆ ಗೊತ್ತಿಲ್ಲ. ಭಾಳ ಒಳ್ಳೆಯವ್ರು ಅದಿರಿ. ಯಾಕಂದ್ರೆ ನಿಮ್ಮ ಬಗ್ಗೆ ಏನರ ಹೇಳಿ ಮತ್ತು ಈ ಊರಾಗ 24ನೇ ತಾರೀಕಿನ ಮಟ್ಟ ಇರೋದು ಆಗಿತ್ತಂತೆ ನಮ್ಮ ಪರಿಸ್ಥಿತಿ. ನೀವು ಅದಕ್ಕೆ ಭಾಳ ಒಳ್ಳೆಯವ್ರು, ನಿಮ್ಮಂಥವ್ರು ಎಲ್ಲಿ ಸಿಗಂಗಿಲ್ಲ. ಅದಕ್ಕೆ ಅದು ಒಂದು ಕೆಟ್ಟ ಚಟನ. ಈ ಏನು ಹೆಣ್ಮಕ್ಳು ಈ ಗಂಡು ಮಕ್ಕಳು ಏನು ಬೀಡಿ ಸಿಗರೇಟ್ ಚುಟ್ಟ ಸೇರ್ತಾವಲ್ಲ, ಅವು ದೇಹ ಅಟ್ಟ ಸುಟ್ಕೋತಾವ. ಈ ಹೆಣ್ಮಕ್ಳು ಮಾಡೋ ಚಟ ಏನೈತಲ್ಲ ಇಡೀ ಮನಿನ ಸುಡ್ತಾವ ಇವು. ಅದನ್ನು ಬಿಡಿಸ್ತೀನಿ ನಾಳೆನ, ಅದನ್ನು ನಮ್ಮ ಜೋಳಿಗೆಗೆ ಹಾಕ್ಬೇಕು. ಅದು ಯಾವ ಚಟ ಯಾವ? ಯಾವುದು? ಚಾಡ ಚುಚ್ಚೋದು. ಅಲ್ಲಿ ತಂದು ಇಲ್ಲಿ ಹೇಳೋದು, ಇಲ್ಲಿ ತಂದು ಅಲ್ಲಿ ಹೇಳು. ಮಗ ಹಿಂಗೆ ಕೊರದು ಹೋಗದ ಬಿಟ್ರೆ ಇಡೀ ಮನಿನ ದಗದಗದಗದಾಗ ಊರ್ದ ಹೋಗ್ಬೇಕದ. ಯವ್ವ ನಿನಗೆ ಗೊತ್ತೇ ಇಲ್ಲ ಅನ್ನೋದು ಇಡೀ ಊರು ತುಂಬ ಡಂಗರ ಸಾರೋದು. ಇದು ಒಂದು ಕೆಟ್ಟ ಚಟನ. ಅದನ್ನು ನಮ್ಮ ಜೋಳಿಗೆಗೆ ನೀವು ನಾಳೆ ಬಂದಾಗ ಇನ್ನು ಮುಂದೆ ಒಟ್ಟ ಚಾಡ ಚುಚ್ಚಲ್ಲ, ಬೆಂಕಿ ಹಚ್ಚುವಂಥ ಕೆಲಸ ಮಾಡಲ್ಲ ಅಂತ ತಿಳ್ಕೊಂಡು ನೀವು ಸಹಿತ ನಮ್ಮ ಜೋಳಿಗೆಗೆ ಹಾಕಿದ್ರೆ ಒಂದು ಸಂಸಾರ ಭಾಳ ಚೆಂದಾಗಿರ್ತದೆ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೊಂಡು ಈಗ ಅಪ್ಪೋರು ಅಮ್ಮವರು ಆಶೀರ್ವಚನ ನೀಡ್ತಾರೆ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಒಳ್ಳೆ ರಾತ್ರಿ ಇಲ್ಲೇ ಬರ್ತೇನೆ ನಾನು ಗೌಡ್ರ. ಒಳ್ಳೆ ರಾತ್ರಿ ಈಗ ತುಂಗಳದೊಳಗೆ ಅಲ್ಲಿ ಕಾರ್ಯಕ್ರಮ ನಡೆದದ. ನಮ್ಮ ಸಿದ್ದು ನೋಡ್ರಿ ಹೇಳಕತ್ತಾರ ಎಲ್ಲರಿಗೂ ಪ್ರಸಾದ ಇರ್ತದಂತ. ನೀವು ಈ ಕಾರ್ಯಕ್ರಮ ಮುಕ್ತಾಯವಾದ ಬಳಿಕ ಎಲ್ಲರೂ ಪ್ರಸಾದ ನಾಳೆ ಜಲ್ದಿ ಬರ್ರಿ. ಕರೆಕ್ಟ್ 6:30 ಈ ಕಾರ್ಯಕ್ರಮ ಸಾಯಂಕಾಲ ಸ್ಟಾರ್ಟ್ ಆಕ್ಕದ. ನಮ್ಮ ಗವಾಯಿಗಳು ಕರೆಕ್ಟ್ 6:30 ಗಂಟೆಗೆ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು. ಆಮೇಲೆ ರೀ ಗ ಮ ಪ ದ ನಿ ಸ ಅಂತಾರೆ. ಅದಕ್ಕೆ 6:30 ಗಂಟೆ ಕರೆಕ್ಟ್ ಇಲ್ಲಿ ಬರ್ರಿ. 7 ಗಂಟೆಗೆ ನಮ್ಮ ಶರಣರು ಪ್ರವಚನ ಪ್ರಾರಂಭ ಮಾಡ್ತಾರೆ. 7 ಗಂಟೆಯಿಂದ 8 ಗಂಟೆವರೆಗೂ, 8 ಗಂಟೆಯಿಂದ 8:30ವರೆಗೂ ನನ್ನ ಪ್ರವಚನ ಇರ್ತದೆ. ಅದಕ್ಕೆ ನೀವು ಯಾರೂ ಸರಿಯಾದ ಸಮಯ, ಇವತ್ತು ಒಂದಿಟ್ಟು ಜನ ಬಂದಿರಿ, ಇನ್ನೊಂದು ಸ್ವಲ್ಪ ಜನ ನಾಳೆ ಕರ್ಕೊಂಬರ್ತೀರಲ್ಲ. ಎಲ್ಲರ ಬಂಗಾರ ಅಂಗಡಿಗೆ ಹೊಂಟಾಗ ಒಬ್ಬರ ಒಕ್ಕಿರ್ಯಾ, ನೀವು ಸೀರೆ ತರಕ್ಕೆ ಹೋದಾಗ ಒಬ್ಬರ ಒಕ್ಕಿರ್ಯಾ, ಬಾಯ್ ಒಕ್ಕಲ್ಲವ ಎಲ್ಲವ ಮಲ್ಲವ ಅಂತ ತಿಳ್ಕೊಂಡು 4 ಮಂದಿನ ಕರ್ಕೊಂಡು ಒಕ್ಕಿರಿ ನಾವು.
ಇದು ಒಂದು ಆಧ್ಯಾತ್ಮದ ಸಂತ ಇದ್ದಂಗೆ. ಇಲ್ಲಿ ಒಬ್ಬರ ಬರೋಕೆ ಹೋಗ್ಬೇಡ್ರಿ, ಅಜ್ಜರ ಒಬ್ಬರ ಬರೋದಲ್ರಿ, ನಾಳೆ ಬರುವಾಗ 4 ಮಂದಿನ ಕರ್ಕೊಂಡು ಬರ್ತೀವ್ರಿ ಅಜ್ಜರ ಅಂತ ಕೈ ಮೇಲೆ ಜೋರು ಚಪ್ಪಾಳೆ ತಟ್ರಿ ನೋಡೋಣ ಎಲ್ಲರೂ. ಹಾಂ ಹೇಳ. ಇದನ್ನ ಯಾಕೆ ಚಪ್ಪಾಳೆ ತಟ್ಟಿಸ್ತೀನಿ ಅಂತಂದ್ರೆ ಇದು ಪ್ರಮಾಣ ಮಾಡ್ದಂಗೆ.